ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಮನೇಲಿರ್ಬೇಕು ಹೋಗು. ನೀನ್ ಕಿವಿ ಮುಚ್ಕೊಂಡು ಇವ್ರು ಯಾರು ಅಲ್ಲ, ಕಳ್ಸಿ ಇವ್ರನ್ನ. ಸರಿ ನಾನೇ ಹಾಡ್ತೀನಿ. ಒಂದ್ ನಿಮಿಷ, ನಂಗೆ ಒಳಗಡೆ ಕೆಲಸ ಐತೆ. ಹೋಗ್ರಯ್ಯ, ನಿಮ್ ಕೆಲಸ ನೋಡಿ, ಹೋಗಿ ಹೋಗಿ. ಅಪ್ಪಯ್ಯ, ಇವ್ರು ಯಾರ ವಾಯ್ಸು ಅಲ್ಲ, ಆ ವಾಯ್ಸೇ ಬೇರೆ. ಅದ್ ಹಾಗೆ ನನ್ ಮನ್ಸಲ್ಲಿ ಉಳ್ಕೊಂಡಿದೆ. ಅಪ್ಪ, ಸಕೆ ತಡಿಯಕ್ಕಾಯ್ತಿಲ್ಲ. ಈ ಊರ್ಗೆ ಅದು ಯಾವಾಗ ಮಳೆ ಬರ್ತದೋ ಏನೋ. ನಮ್ಮೂರಲ್ಲಿ ಯಾರು ಆಡೋರಿಲ್ಲ ಕಣವ. ಆ ಸಾಲಿ ಗ್ರಾಮದ ಪಿಳ್ಳಪ್ಪ ಇದ್ದ, ತುಂಬಾ ಚೆನ್ನಾಗಿ ಆಡ್ತಿದ್ದ. 9 ವರ್ಷದಿಂದ ಅವನು ತೀರ್ಕೊಂಡ್ಬಿಟ್ಟ. ಆ ಬಾಳಪ್ಪ ಇದ್ದಾನೆ, ಸಗದಾಗ ಆಡ್ತಿದ್ದ. ಅವ್ನು ವಯಸ್ಸಾಗ್ಬಿಟ್ಟಿದೆ, ಅವ್ನು ಏನ್ ಆಡ್ತಾನೋ ಅದು ಗೊತ್ತಾಗೋದೇ ಇಲ್ಲ. ಇನ್ಯಾರು ನಮ್ಮೂರಿಗೆ ಇದ್ದಂಗಿಲ್ವಲ್ಲ. ಇದ್ದಿದ್ರೆ ನಾನು ಕರೆಸಿ ಆಡಿಸ್ತಿರ್ಲಿಲ್ವಾ? ಅದೆಲ್ಲ ನನ್ ಗೊತ್ತಿಲ್ಲ ಅಪ್ಪಯ್ಯ. ಹಾಡ್ದೋನ್ನ ನಾನಿವತ್ ನೋಡ್ಬೇಕು ಅಷ್ಟೇ. ಲೋ ಕುಲಪುತ್ರ, ಏನಪ್ಪ? ಈ ಊರ್ನಲ್ಲಿರೋ ಗಂಡುಸನ್ನೆಲ್ಲ ಕರೆಸ್ಬಿಡ್ಲಾ, ಒಂದ್ಕಿತ ಆಡ್ಬಿಡ್ಲಿ, ನೋಡ್ಬಿಡೋಣ. ಸರಿನಮ್ಮ? ಥ್ಯಾಂಕ್ ಯು. ಯಾಕೆ ಎಲ್ಲರನ್ನು ಕರ್ಕೊಂಡ್ಬಂದು ನಿಲ್ಸ್ಕೊಂಡು ಗೊತ್ತಿಲ್ವಾ? ಇಲ್ಲ, ನಂಗೂ ಗೊತ್ತಿಲ್ಲಪ್ಪ. ನಂಗೆ ಗೊತ್ತು. ಗೌರ್ಮೆಂಟ್ನವರು ಒಂದೇ ಮಗು ಸಾಕು ಅಂತ ಹೇಳಿರೋದು. ನಮ್ಗೆ 2-3 ಮಕ್ಕಳವಲ್ಲ, ಅದಕ್ಕೆ ಕತ್ತರ್ಸ ಕರ್ಕೊಂಬಂದಿರ್ಬೇಕು. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಮನೇಲಿರ್ಬೇಕು ಹೋಗು. ನೀನ್ ಕಿವಿ ಮುಚ್ಕೊಂಡು ಇವ್ರು ಯಾರು ಅಲ್ಲ, ಕಳ್ಸಿ ಇವ್ರನ್ನ. ಸರಿ ನಾನೇ ಹಾಡ್ತೀನಿ. ಒಂದ್ ನಿಮಿಷ, ನಂಗೆ ಒಳಗಡೆ ಕೆಲಸ ಐತೆ. ಹೋಗ್ರಯ್ಯ, ನಿಮ್ ಕೆಲಸ ನೋಡಿ, ಹೋಗಿ ಹೋಗಿ. ಅಪ್ಪಯ್ಯ, ಇವ್ರು ಯಾರ ವಾಯ್ಸು ಅಲ್ಲ, ಆ ವಾಯ್ಸೇ ಬೇರೆ. ಅದ್ ಹಾಗೆ ನನ್ ಮನ್ಸಲ್ಲಿ ಉಳ್ಕೊಂಡಿದೆ. ಎಲ್ಲಿ ನೀನ್ ಕುಲ್ಪುತ್ರ? ಅಪ್ಪ ಗಾನಕ್ ಹೋಗಿಲೇ? ಮಲಗಿರೋದ್ ನೋಡಪ್ಪ, ಒಳ್ಳೆ ಮೊಟ್ಟೆ ಕೋಳಿ ಮಲಗಿದಾಗೆ. ಆವಾಗ ಬಂದ ಚಿನ್ನು ಎದ್ದೇಳ ಮ್ಯಾಕೆ. ಏನಂದ್ರೆ ಪಪ್ಪ ಹಂಗಂದ್ರೆ ಅಪ್ಪ ಲಕ್ಷಣವಾಗಿ ಅಪ್ಪಾಜಿ ಅಂತ ಕರೆದ್ ಬಿಟ್ಬಿಟ್ಟು ಪಪ್ಪ ಪಪ್ಪ ಅಂತೆ. ನೀನ್ ಪಪ್ಪ ಪಪ್ಪ ಅಂತಿದ್ ನನ್ಗೆ ಬೆಪ್ಪ ಬೆಪ್ಪ ಅಂತ ಕೇಳ್ತದೆ. ಅದಿರ್ಲಿ, ಏನ ಇದು ನಿನ್ ಅವತಾರ? ನೀನ್ ಕೋಳಿ ಪುಕ್ಕ ತರ್ತಿದ್ದಲ್ಲ ಬಿ, ಎಲ್ಲ ಇಲ್ಲಿ ಉಟ್ಬಿಡದೆ ನೋಡ್ಬಾ. ನಂಜನಗೂಡ್ನಲ್ಲಿ ಕಟಿಂಗ್ ಶಾಪ್ನವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟವ್ರ. ಇಲ್ಲ, ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ. ಫ್ಯಾಷನ್ ಕೇಳ್ದ? ಕಮಲಮ್ನವ್ರೆ, ಕಮಲಮ್ನವ್ರೆ, ಓ ಬಂದೆ. ಬನ್ನಿ ಬನ್ನಿ. ಬಂದ್ರಾ? ಏನ್ರಿ? ಎಲ್ರಿ ನಿಮ್ ಕುಲಪುತ್ರ? ಅವ್ನ ಇಲ್ಲಲ್ರಿ. ಅವನೇ ಮತ್ತಿನ್ನೆಲ್ರಿ ಇದಾನೆ? ನಂಜನಗೂಡಲ್ಲಿ ನಿಮ್ ತಂಗಿ ಮನ್ಯಾಗ ಅವನೇ. ತಗದು ಬುದ್ಧಿ ಅಂದ್ರೆ ಗೇಣುದ್ದ ಇರೋಡು ಚೋಟದಾಗ್ಬಿಡ್ಬೇಕು. ನನಗ್ ಡಾಕ್ಟ್ರು ಮಟನ್ ಚಿಕನ್ ತಿನ್ಬೇಡಿ ಅಂತ ಹೇಳವ್ರೆ, ಅದು ಬೇರೆ ವಿಷಯ. ಈ 1 ತಿಂಗಳು ಕಾರ್ತಿಕ್ ಮಾಸ ನೀನ್ ಕಾಸು ಕೊಟ್ರು ಮೋಸಕ್ಕಿಲ್ಲ, ಆ ವಿಷಯ ಬಿಡು. ಅಂದ್ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಆಯ್ತು ಅಂದ್ಮೇಲೆ ಅವನು ಇಲ್ಲಿಗೆ ಬಂದಿರ್ಲೇಬೇಕು. ಎಲ್ಲಿ ನೀನ್ ಕುಲ್ಪುತ್ರ?
ಅಪ್ಪ ಗಾನಕ್ಕೆ ಹೋಗಿಲೇ ಮಲಗಿರೋದ್ ನೋಡಪ್ಪ ಒಳ್ಳೆ ಬಟ್ಟೆ ಕೋಳಿ ಮಲಗಿದಾಗೆ ಆವಾಗ ಬಂದ ಚಿನ್ನು ಬೇಕೆ ಎದ್ದೇಳ ಬೇಕೆ ಏನಂದ್ರೆ ಪಪ್ಪ ಹಂಗಂದ್ರೆ ಅಪ್ಪ ಲಕ್ಷಣವಾಗಿ ಅಪ್ಪಾಜಿ ಅಂತ ಕರೆದ್ ಬಿಟ್ಬಿಟ್ಟು ಪಪ್ಪ ಅಂತೆ ನೀನ್ ಪಪ್ಪ ಅಂತಿದ್ ನನ್ಗೆ ಬೆಪ್ಪ ಅಂತ ಕೇಳ್ತದೆ ಅದಿರ್ಲಿ ಏನ ಇದು ನಿನ್ ಅವತಾರ ಲೇ ನೀನ್ ಕೋಳಿ ಪುಕ್ಕ ತರ್ದಿದ್ದಲ್ಲ ಬಿ ಎಲ್ಲ ಇಲ್ಲಿ ಉಟ್ಬಿಟ್ಟದೆ ನೋಡ್ಬಾ ನಂಜನಗೂಡ್ನಲ್ಲಿ ಕಟಿಂಗ್ ಶಾಪ್ನವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟವ್ರ ಇಲ್ಲ ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ ಫ್ಯಾಷನ್ನು ಕೇಳ್ದ ಏನ್ ಹಂಗೆ ತೋರ್ತಾ ಇದ್ಯಾ ತಗೊಂಬರೋದ್ನ? ಕಿವಿ ಬಿಡಪ್ಪ ಅಪ್ಪ ಎಲ್ಲಿದು ಕಾಜ್ಗ ನಂಜನಗೂಡಿಂದ ನಂಜನಗೂಡಿದಲ್ಲ ಅದೇನ್ ಬರ್ದವ್ರು ಓದು ಕಿವಿ ಪ್ರೀತಿಯ ಅಣ್ಣನಿಗೆ ನಮಸ್ಕಾರ ನಮಸ್ಕಾರ. ನಮಸ್ಕಾರ ಏಯ್ ನಿನ್ಗೆಲ್ಲ ನನ್ ತಂಗಿಗೆ ಕಣೋದು ನಿನ್ ಮಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ ಕೇಳಿಸ್ಕೊ ಕೇಳಿಸ್ಕೊಂಡ ಶಾಲೆಗೆ ಹೋಗು ಅಂತ ಕಳ್ಸಿದ್ರೆ ಒಲೆ ಸಾಲ್ಗೆ ಹೋಗ್ತಾನೆ ಊರಾಚೆ ದಿಬ್ಬದ ಮೇಲೆ ಕೂತ್ಕೋತಾನೆ ಹಳ್ಳಿ ಕಟ್ಟೆ ಕೆಳಗಡೆ ಕೂತ್ಕೋತಾನೆ ಊರಾಗಿರೋ ಜಾನಪದ ಗೀತೆಗಳೆಲ್ಲ ಹಾಡ್ತಾ ಇರ್ತಾನೆ ಅದನ್ ಕೇಳೋಕೆ ಹಳ್ಳಿಲಿರೋ ಮುದುಕರೆಲ್ಲಾ ಸೇರ್ಕೊಂಡಿರ್ತಾರೆ ಪಾಪ ನಮ್ಮ ಯಜಮಾನ್ರು ಮನೇಲಿ ಇವನ ಹಾಡ್ ಕೇಳಕ್ಕಾಗ್ದೆ ನನ್ನನ್ ಬಿಟ್ಬಿಟ್ಟು ಮಿಲ್ಟ್ರಿಗೆ ಹೊಟ್ಟೋಗ್ಬಿಟ್ಟು ಅಯ್ಯೋ ತೆಗ್ಯವ್ವ ನಿರ್ಮಾಣಿಗೆ ಆಗ್ಬಾರ್ದಾಗಿತ್ತು ಕೇಳವ್ವ ಸ್ವಾಮಿ ಇನ್ನೂ ಇದೆ ಇನ್ನೂ ಆಯ್ತಾ ಇನ್ನೇನ್ ಬರ್ದೋಳೆ ಇನ್ಮೇಲೆ ನಿನ್ ಮಗನ್ನ ನೀನೇ ನೋಡ್ಕೊ ನಮ್ ಮನೆಗ್ ಕಳಿಸ್ಬೇಡ ಇನ್ನೇನೈತೆ ಅಷ್ಟೇ ಇನ್ನು ಯಾಕಿಲ್ಲೇ ನಿಂತಿದ್ಯಾ ಕಳ್ಸ್ಕೊಳ್ಳೇ ತಗೊಳ್ಳಿ ನಿನ್ನಿಂದಲೇ ಕಣಮ್ಮಿ ಇವನ್ ಕೂಲ್ಗೆ ಹಾಳಾಗೋಗಿದ್ದು ಕಾಲಾಗಾಯ್ತು ನಮ್ ಮೊಮ್ಮಸೋರು ಬೆಣ್ಣೆ ಮುದ್ದೆ ಕಟ್ಟಿ ಮಾರೋದ್ರಲ್ಲೇ ಅವ್ರ ಜೀವಮಾನ ಕಳೆದ್ಬಿಟ್ರು ಇರೋ ನಮ್ ಮಗ ಇವನಾದ್ರೂ ಕಷ್ಟಪಟ್ಟು ಓದಿ 4 ಅಕ್ಷರ ಕಲ್ತ್ಕೊಂಡು ವಿದ್ಯಾವಂತ ಆಗಿ ನಮ್ಮ ವಂಶಕ್ಕೆ ಕೀರ್ತಿ ತರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ನಿಮ್ಮಪ್ಪ ಅವನಲ್ಲ ಕಂಸಾಲೆ ಕಿಷ್ಟಪ್ಪ ಇವನ್ ಮೈ ಕೊರ್ದು ಒಪ್ಕೊಂಡ್ಬಿಟ್ಟವನೆ ಕಣಮ್ಮಿ ಉಣ್ಬೇಕಾದ್ರೂ ಹಾಡೆ ತಿಪ್ಪೆ ಮೇಲಿದ್ರು ಹಾಡೆ ಮಲಗಬೇಕಾದ್ರೂ ಹಾಡೆ ಹಾಡು 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 ಅಯ್ಯೋ ಕರ್ಮ 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 ಅತ್ತಿಯ ಮರವ ಕಿತ್ತು ನೆಡುವರುಂಟೆ ನಯ್ಯ ಅತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಬ್ಬ ಇನ್ಯಾರೋ ಕಲಿಸೋರು ಒಬ್ಬ ಇನ್ಯಾರೋ ಕಲಿಸೋರು ಹೊಟ್ಟೋಯ್ತೀನಿ ಕಂಸಾಲೆ ಕಿಸಪ್ಪ ನೀವ್ ಯಾಕಪ್ಪ ಸಾಲಿಗೆ ಹೋಗಿಲ್ಲ ಯಾಕಪ್ಪ ಸಾಲಿಗೆ ಹೋಗಕ್ಕಿಲ್ಲ ನಾನ್ ಹೋಗ್ತೀನಪ್ಪ ನಾನ್ ಹೋದ್ರೆ ಎಲ್ರು ನನ್ನ ಮೇಷ್ಟ್ರು ಅನ್ಕೊಂಡ್ಬಿಡ್ತಾರೆ ಯಾಕೆ ಅದು ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ನಾನು ಒಬ್ನೇ ದೊಡ್ಡವನು ಅದೇಂಗೆ ಅದೇಂಗೆ ಅಂತೀರಾ 6ನೇ ಕ್ಲಾಸ್ ನಾನು 8 ವರ್ಷದಿಂದ ಓದ್ತಾನೆ ಇದೀನಲ್ಲ ಅದಕ್ಕೆ